ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಧ್ಯಾನಶ್ಲೋಕಃ. ಪ್ರಪನ್ನಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಶರಣಾಗತರಾಗಿ ಬಂದು ಬೇಡಿದವರಿಗೆ ಇಷ್ಟಾರ್ಥವನ್ನು ನೀಡುವ ಕಲ್ಪವೃಕ್ಷವಾಗಿರುವ ಒಂದು ಕೈಯಲ್ಲಿ ಚಾಟಿಯನ್ನು ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಹೊಂದಿರುವ ಗೀತೆ ಎಂಬ ಅಮೃತವನ್ನು ಕರೆಯುವ ಕೃಷ್ಣನಿಗೆ ನನ್ನ ನಮಸ್ಕಾರಗಳು. ಮನುಷ್ಯ ಯಾವುದೇ ಕೆಲಸವನ್ನು ಮಾಡುವಾಗ ಸಮರ್ಪಣಾ ಭಾವದಿಂದ ಮಾಡಿದರೆ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯಬಹುದು. ಇಲ್ಲಿ ಶರಣಾಗತಿ ಎಂದರೆ ಮನಸ್ಸಿನಲ್ಲಿ ಯಾವುದೇ ದ್ವಂದ್ವವನ್ನು ಇಟ್ಟುಕೊಳ್ಳದೆ ಅನನ್ಯ ಭಕ್ತಿಯಿಂದ ಅರ್ಥಾತ್ ಪರಮ ಪ್ರೀತಿಯಿಂದ ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡುತ್ತಾರೋ ಅವರಿಗೆ ಭಗವದ್ಗೀತೆ ಎರಡು ರೀತಿಯಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡುತ್ತದೆ. ಕಠಿಣ ಶಬ್ದಗಳಿಂದ ಮನುಷ್ಯನಲ್ಲಿರುವ ಕೆಟ್ಟ ಗುಣಗಳನ್ನು ಸರಿಪಡಿಸಿದರೆ, ಮೃದು ವಾಕ್ಯಗಳಿಂದ ಜ್ಞಾನವನ್ನು ಹೆಚ್ಚಿಸಿ, ಯಾವ ರೀತಿ ಬೆಳಕು ಬಂದಾಗ ಕತ್ತಲೆ ತಾನಾಗಿ ಓಡಿ ಹೋಗುವಂತೆ ಮನುಷ್ಯ ಜ್ಞಾನಿಯಾಗುತ್ತಿರುವಂತೆ ಅವನಲ್ಲಿರುವ ಅಜ್ಞಾನ ಕಳೆದು ಆತ ಸಮಾಜಕ್ಕೊಂದು ಸಂಪನ್ಮೂಲ ವ್ಯಕ್ತಿಯಾಗಬಲ್ಲ. ಹಿಂದೆ ಪಠ್ಯಗಳಲ್ಲಿ ಇರುತ್ತಿದ್ದ ನೈತಿಕ ವಿಜ್ಞಾನ ಎಂಬ ವಿಷಯ ಮರೆಯಾಗಿರುವ ಇಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬ ಪ್ರಜೆಯನ್ನೂ ತಿದ್ದಿ ಉತ್ತಮ ಸಮಾಜ ನಿರ್ಮಿಸಲು ಭಗವದ್ಗೀತೆ ಅತ್ಯುತ್ತಮ ಸಾಧನ. ಇಂತಹ ಅಮೃತಮಯವಾದ ಭಗವದ್ಗೀತೆಯನ್ನು ಕರೆಯುತ್ತಿರುವ ಶ್ರೀಕೃಷ್ಣನಿಗೆ ವಂದನೆಗಳು. ಹರಿ ಓಂ.